ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಲ್ಮಾನ್ ಖಾನ್ ಅಂತ ಹೆಸರು ಕೇಳಿದ್ರೇನೆ ಫ್ಯಾನ್ಸ್ ಅಲ್ಲಿ ಒಂದು ರೀತಿಯ ಕ್ರೇಜ್ ನೋಡೋದಕ್ಕೆ ಸಿಗುತ್ತೆ. ಆದರೆ ಈಗ ಕ್ರೇಜ್ಗೂ ಮೀರಿದ ಸುದ್ದಿಯೊಂದು ಗಾಂಧಿನಗರದಿಂದ ಹೊರಬಿದ್ದಿದೆ ಅಂತೆ. ಬಾಲಿವುಡ್ ತನಕ ಕೂಡ ಈ ಸುದ್ದಿ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡಿದೆ. ದಶಕಗಳಿಂದ ಸಲ್ಮಾನ್ ಖಾನ್ ಅವರ ಅಡ್ಡ ಹಾಕಿದ್ದ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ಗೆ ಗುಡ್ ಬೈ ಹೇಳ್ತಿದ್ದಾರಾ ದಬಾಂಗ್ ಖಾನ್ ಅನ್ನೋದು ಪ್ರಶ್ನೆ. 6 ಅಂತಸ್ತಿನ ಐಷಾರಾಮಿ ಅರಮನೆಯಲ್ಲಿ ಇನ್ನು ಮುಂದೆ ಖಾನ್ ಕುಟುಂಬ ವಾಸ ಮಾಡಲ್ವಾ? ಯಾಕೆ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಆಂಧ್ರದ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಸಲ್ಮಾನ್ ಖಾನ್ ಅವರ ಪಾಲಿಗೆ ಅದೊಂದು ಪರಿ ಮನೆಯಲ್ಲ, ಅದೊಂದು ಎಮೋಷನ್. ಆದರೆ 2024ರಲ್ಲಿ ನಡೆದ ಗುಂಡಿನ ದಾಳಿಯ ಘಟನೆ ಸಲ್ಮಾನ್ ಕುಟುಂಬವನ್ನ ಬೆಚ್ಚಿ ಬೀಳಿಸಿತ್ತು. ಫ್ಯಾನ್ಸ್, ಕ್ರೌಡ್, ಸೆಕ್ಯೂರಿಟಿ ಪರ್ಪಸ್ ಮತ್ತು ಪರ್ಸನಲ್ ಕಾರಣಗಳಿಗಾಗಿ ಸಲ್ಮಾನ್ ಖಾನ್ ಈಗ ಅನಿವಾರ್ಯವಾಗಿ ಹೊಸ ಮನೆಯತ್ತ ಮುಖ ಮಾಡಿದ್ದಾರೆ. ಇನ್ನು ಸಲ್ಮಾನ್ ಖಾನ್ ಅವರ ಹೊಸ ಮನೆಯ ಬಗ್ಗೆ ಹೇಳಬೇಕು ಅಂದ್ರೆ, ಹೊಸ ನಿವೇಶನ ಬಾಂದ್ರಾದಲ್ಲಿ ಸುಮಾರು 6 ಅಂತಸ್ತಿನ ನಿರ್ಮಾಣವಾಗ್ತಾ ಇದೆ. ಇದೊಂದು ಲಕ್ಸುರಿ ಬೀಚ್ ಹೌಸ್ ಆಗಿದ್ದು, ಇದು ಕೇವಲ ಮನೆ ಮಾತ್ರವಲ್ಲ, ಹೈ ಸೆಕ್ಯೂರಿಟಿ ಫೀಚರ್ಸ್ ಹೊಂದಿರುವ ಭದ್ರಕೋಟೆ. ಖಾನ್ ಕುಟುಂಬದ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ರೂಮ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನದ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲಿರಲಿದೆ. ಇನ್ನು ವಿಶೇಷ ಅಂದ್ರೆ ಸಲ್ಲು ಅವರ ಈ ಹೊಸ ಮನೆ ಪರಿಸರ ಸ್ನೇಹಿ ಆಗಿರಲಿದ್ದು, ಗ್ರೀನ್ ನೇಚರ್ ಥೀಮ್ನಲ್ಲಿ ಈ ಮನೆ ನಿರ್ಮಾಣವಾಗ್ತಾ ಇದೆ. ಒಟ್ಟಿನಲ್ಲಿ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ನೆನಪುಗಳನ್ನ ಹೊತ್ತು ಸಲ್ಮಾನ್ ಖಾನ್ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇರೋದು ಅಭಿಮಾನಿಗಳಲ್ಲಿ ಕುತೂಹಲವನ್ನ ಮೂಡಿಸಿದೆ. ಸಲ್ಲು ಅವರ ಈ ನಿರ್ಧಾರ ಬಾಲಿವುಡ್ನ ಮುಂದಿನ ಟಾಕ್ ಆಫ್ ದಿ ಟೌನ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.